ಒಮ್ಮೆ ಕಸ್ತೂರಿ ಮೃಗಗಳ ಒಂದು ಗುಂಪು ಕಾಡಿನಲ್ಲಿ ಸುಂದರವಾಗಿ ತಿರುಗಾಡ್ತಾ ಇತ್ತು. ಆದರೆ ಅವುಗಳಿಗೆ ಒಂದೇ ಕುತೂಹಲ, ಈ ಕಾಡಿನಲ್ಲಿ ಹರಡಿರುವ ಅದ್ಭುತ ಕಸ್ತೂರಿಯ ಗಂಧ ಎಲ್ಲಿಂದ ಬರುತ್ತಿದೆ ಎಂದು. ಅವು ಕಾಡಿನ ಮೂಲೆ ಮೂಲೆ ಹುಡುಕಿದ್ರೂ ಆ ಸುಗಂಧದ ಮೂಲ ಕಾಣಿಸಲಿಲ್ಲ. ಎಲ್ಲಿ ನೋಡಿದರೂ ಕೇವಲ ಪ್ರಶ್ನೆಯೇ ಉಳಿಯಿತು. ಆದರೆ ಒಂದು ಕಸ್ತೂರಿ ಮೃಗ ಮಾತ್ರ ಒಂದು ಮರದ ಕೆಳಗೆ ಕುಳಿತು ಏಕಾಗ್ರತೆಯಿಂದ ಆ ಸುಗಂಧವನ್ನೇ ಆಸ್ವಾದಿಸುತ್ತಾ ತನ್ನ ಕಡೆಗೆ ನೋಡಿಕೊಂಡಿತು. ಏನಾಶ್ಚರ್ಯ! ಸುಗಂಧ ತನ್ನ ದೇಹದಿಂದಲೇ ಬರುತ್ತಿದೆ ಎಂದು ತಿಳಿದು ಆನಂದದಿಂದ ತನ್ನ ಬಳಗವನ್ನು ಕರೆದು ಹೇಳಿತು, ಇದುವರೆಗೂ ನಾನು ನೀವು ಎಲ್ಲ ಹುಡುಕುತ್ತಿದ್ದ ಸುಗಂಧ ನನ್ನ ದೇಹದಿಂದಲೇ ಬರುತ್ತಿದೆ ಎಂದು ಹೇಳಿ. ಆ ಕಸ್ತೂರಿ ಮೃಗಗಳ ಗುಂಪು ಈ ಮೃಗವನ್ನು ಮೂಸಿ ನೋಡಿ, ಅರೆ ಹೌದು, ನಿಜಕ್ಕೂ ಇದೊಂದು ದಿವ್ಯ ಮೃಗ ಎಂದು ಹೇಳಿ ಅದರ ಕಾಲಿಗೆ ನಮಸ್ಕರಿಸಿದವು. ಆದರೆ ಯಾವುದೂ ಮೃಗವೂ ಕೂಡ ತನ್ನಲ್ಲಿಯೂ ಇದೇ ಗಂಧ ಬರುತ್ತಿರಬಹುದು ಎಂದು ಪರೀಕ್ಷಿಸದೇ ಹೋದವು. ಸ್ನೇಹಿತರೆ, ಈ ಕತೆ ನಮ್ಮ ಜೀವನಕ್ಕೂ ಸಂಬಂಧಪಟ್ಟಿದೆ. ಕಷ್ಟಗಳು ಮತ್ತು ಗೊಂದಲಗಳು ಎದುರಾದಾಗ ನಾವು ಕೂಡ ಉತ್ತರವನ್ನು ಎಲ್ಲ ಕಡೆ ಹುಡುಕ್ತೇವೆ. ಆದರೆ ಉತ್ತರಗಳು ನಮ್ಮ ಅಂತರಂಗದಲ್ಲೇ ಇದೆ ಎಂಬುದನ್ನು ಮರಿತೇವೆ. ಬಹಳಷ್ಟು ಸಮಯ ನಾವು ಸಂತೋಷ ಮತ್ತು ಶಾಂತಿಯನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕ್ತೇವೆ. ಆದರೆ ನಿಜವಾದ ಸುಗಂಧ ಅಂದರೆ ನಮ್ಮ ಶಕ್ತಿ, ಆನಂದ ಮತ್ತು ಸಾರ್ಥಕತೆ ಎಲ್ಲವೂ ನಮ್ಮೊಳಗೇ ಇರುತ್ತೆ. ನಾವು ಬಾಹ್ಯ ಪ್ರಪಂಚದಲ್ಲಿ ತಿರುಗಾಡುವ ಬದಲು ಶಾಂತವಾಗಿ ನಮ್ಮ ಅಂತರಂಗದಲ್ಲಿ ನೋಡಿದರೆ ಎಲ್ಲ ಉತ್ತರಗಳು ಇಲ್ಲಿ ಸಿಗುತ್ತೆ. ನೀವು ಯಾರು ಎಂಬುದನ್ನು, ನಿಮ್ಮ ಶಕ್ತಿ ಎಲ್ಲಿದೆ ಎಂಬುದನ್ನು ಗುರುತಿಸಿ ನಿಮ್ಮೊಳಗಿನ ಕಸ್ತೂರಿಯ ಸುಗಂಧವನ್ನು ಕಂಡು ಅದರ ಆನಂದವನ್ನು ಅನುಭವಿಸಿ.